ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲ್ ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಂದಿಸುತ್ತೇನೆ. ಇವತ್ತು ದ ಬುಕ್ ಆಫ್ ಎನೋಕ್ ಅನ್ನ ನೋಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಹೊಸದಾಗಿ ನೋಡುತ್ತಿರುವಂತವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ದ ಬುಕ್ ಆಫ್ ಎನೋಕ್ ತುಂಬಾ ಪ್ರಸಿದ್ಧವಾದ ಒಂದು ಪುಸ್ತಕ. ಅದರಲ್ಲಿ ಎಷ್ಟು ಅಧ್ಯಾಯಗಳಿವೆ, ಎಷ್ಟು ಭಾಗಗಳಿವೆ, ಆ ಭಾಗಗಳಲ್ಲಿ ಏನು ಇದ್ದಾವೆ ಅಥವಾ ಎಷ್ಟು ಪುಸ್ತಕಗಳಿವೆ. ದ ಬುಕ್ ಆಫ್ ಎನೋಕ್ ಎಂದರೆ ಏನು? ದ ಬುಕ್ ಆಫ್ ಎನೋಕ್ ಯಾವುದರ ಕುರಿತು ವಿವರಿಸುತ್ತದೆ? ಯಾಕೆ ಅದು ಪ್ರಸಿದ್ಧವಾಗಿದೆ? ಹಾಗೆ ಅದನ್ನು ಬೈಬಲ್ನಲ್ಲಿ ಯಾಕೆ ಸೇರಿಸಿಕೊಳ್ಳಲಿಲ್ಲ? ಈ ವಿಷಯವನ್ನು ಸಂಪೂರ್ಣವಾಗಿ ವಿವರವಾಗಿ ಪೂರ್ತಿಯಾಗಿ ತಿಳಿಸುತ್ತೇನೆ. ಈ ವಿಡಿಯೋನ ಕಡೆಯವರೆಗೂ ಪೂರ್ತಿಯಾಗಿ ನೋಡಿ. ಆನೋಕ್ ಗ್ರಂಥವನ್ನು ಕಾಪಿ ಮಾಡಿ ಬರೆದಿರುವಂತಹ ಪುಸ್ತಕ ಇದು. ಬೈಬಲ್ನಲ್ಲಿ ಇಲ್ಲ, ಬೈಬಲ್ನಲ್ಲಿ ಸೇರಿಸಲಿಲ್ಲ. ಇದನ್ನು ಆನೋಕನ ಹೆಸರಿನಲ್ಲಿ ಬೇರೆ ಯಾರೋ ವ್ಯಕ್ತಿಗಳು ಬರೆದಿರುವಂತಹ ಗ್ರಂಥ ಎಂದು ಹೇಳುತ್ತಾರೆ. ದೇವರ ಪ್ರೇರಣೆಯಿಂದಾಗಲಿ ದೇವರ ಮಕ್ಕಳಾಗಲಿ ಈ ಗ್ರಂಥವನ್ನು ಬರೆಯಲಿಲ್ಲ. ಆದರೂ ಈ ಗ್ರಂಥ ತುಂಬಾನೇ ಪ್ರಸಿದ್ಧವಾಗಿದೆ. ಆದರೆ ಬೈಬಲ್ಗೂ ಈ ಗ್ರಂಥಕ್ಕೂ ಇರುವ ಸಂಬಂಧವೇನು? ಯಾಕೆ ಬೈಬಲ್ನಲ್ಲಿ ಇಲ್ಲದಂತಹ ತುಂಬ ರಹಸ್ಯಗಳನ್ನು ಮತ್ತು ಅಂಶಗಳನ್ನು ಈ ಗ್ರಂಥದಲ್ಲಿ ಇದ್ದಾವೆ ಎಂದು ತುಂಬ ಜನರಿಗೆ ಸಂದೇಹ ಬರುತ್ತದೆ. ನಿಜವಾಗಲೂ ಬೈಬಲ್ನಲ್ಲಿ ಇರುವ ಸ್ವಲ್ಪ ವಿಷಯಗಳು ಈ ಗ್ರಂಥದಲ್ಲಿ ಇರುತ್ತದೆ. ಬೈಬಲ್ನಲ್ಲಿ ಇಲ್ಲದೆ ಇರುವಂತಹ ಸ್ವಲ್ಪ ಅದ್ಭುತವಾದ ವಿಷಯಗಳು, ಪರಲೋಕದ ವಿಷಯಗಳು, ರಹಸ್ಯಗಳು ಕೂಡ ಈ ಗ್ರಂಥದಲ್ಲಿ ಇರುತ್ತವೆ. ದೇವರ ಪ್ರೇರಣೆ ಇಲ್ಲದೆ ಇರುವಂತಹ ಒಂದು ಗ್ರಂಥವಾಗಿ ಬರೆಯಲ್ಪಟ್ಟಿದೆ. ಒಬ್ಬ ತಿಳಿಯದ ವ್ಯಕ್ತಿಯ ಮುಖಾಂತರ ಬರೆಯಲ್ಪಟ್ಟಿದೆ. ಇದು ಪ್ರಾಮಾಣಿಕವಾದ ಗ್ರಂಥವಲ್ಲ. ಆದರೆ ಆನೋಕ್ ಯಾರು? ಆನೋಕ್ ಆದಿಕಾಂಡ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಕಾಣಿಸುತ್ತಾರೆ. ಎರೇದನ ಮಗನು, ನೋಹಾನನಿಗೆ ಮುತ್ತಾತ ಆಗಿ ಆದಾಮನಿಂದ 7ನೇ ತಲೆಮಾರಿನವನು. ಬೈಬಲ್ನಲ್ಲಿ ಪರಲೋಕಕ್ಕೆ ಹೋದವರು 3 ಜನ, ಮರಣವನ್ನು ನೋಡದೆ ಪರಲೋಕಕ್ಕೆ ಹೋದವರು ಈ 3 ವ್ಯಕ್ತಿಗಳಾಗಿ ಕಾಣಿಸುತ್ತಾರೆ. ಅದರಲ್ಲಿ ಮೊದಲನೆಯವನು ಆನೋಕ್. ಆದಿಕಾಂಡ 5ನೇ ಅಧ್ಯಾಯ 24ನೇ ವಾಕ್ಯದ ಪ್ರಕಾರ ಆನೋಕನು ದೇವರ ಅನ್ಯೋನ್ಯತೆಯಲ್ಲಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡು ಹೋದರಿಂದ ಕಾಣದೆ ಹೋದನು ಎಂದು ಬರೆಯಲ್ಪಟ್ಟಿದೆ. ಅದೇ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಆನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ ಎಂದು ಬರೆಯಲ್ಪಟ್ಟಿದೆ. ಹಾಗೆ ಮರಣವನ್ನು ಹೊಂದದೆ ಹೋಗಿದ ವ್ಯಕ್ತಿಯಾಗಿ, ಆರೋಹಣವಾದ ವ್ಯಕ್ತಿಯಾಗಿ ಆನೋಕನು ನಮಗೆ ಕಾಣಿಸುತ್ತಾನೆ. ಆದರೆ ದ ಬುಕ್ ಆಫ್ ಎನೋಕ್ ಪ್ರಕಾರ ದೇವದೂತನಾಗಿ ಬದಲಾವಣೆಯಾಗಿ ಅಲ್ಲಿನ ವಿಷಯಗಳನ್ನು ಸಂಗ್ರಹಿಸಿ ಈ ಗ್ರಂಥದ ಮುಖಾಂತರ ಕೊಟ್ಟರು ಎಂದು ಹೇಳುತ್ತಾರೆ. ಆನೋಕನ ಹೆಸರಿನ ಮೇಲೆ ಬರೆಯಲ್ಪಟ್ಟಿರುವುದೇ ಈ ಗ್ರಂಥ. ಅದನ್ನೇ ದ ಬುಕ್ ಆಫ್ ಎನೋಕ್ ಎನ್ನುತ್ತಾರೆ, ಆನೋಕ್ ಗ್ರಂಥ ಅನ್ನುತ್ತಾರೆ. ಇದು ಪೂರ್ತಿಯಾಗಿ ಇಥಿಯೋಪಿಯನ್ ಭಾಷೆಯಲ್ಲಿ ಇರುತ್ತದೆ. ವಿಚಿತ್ರವೇನೆಂದರೆ ಈ ಗ್ರಂಥವನ್ನು ಇಥಿಯೋಪಿಯನ್ ಚರ್ಚ್ ಮತ್ತು ಕೆಲವು ಪ್ರಾಚೀನ ಕ್ರಿಶ್ಚಿಯನ್ ಸಮುದಾಯಗಳು ಪವಿತ್ರ ಗ್ರಂಥ ಎಂದು ಮಾನ್ಯತೆ ನೀಡಿದವು. ಅವರ ಬೈಬಲ್ನಲ್ಲಿ ಕೂಡ ಆನೋಕ್ ಪುಸ್ತಕ ಇರುತ್ತದೆ. ದ ಬುಕ್ ಆಫ್ ಎನೋಕ್ ಗ್ರಂಥವನ್ನು ಪ್ರಾಮಾಣಿಕತೆಯಿಂದ ತೆಗೆದುಕೊಳ್ಳುತ್ತಾರೆ. ಅವರು ಗ್ರಂಥಗಳಲ್ಲಿ ಆನೋಕ್ ಗ್ರಂಥ 3 ಭಾಗಗಳಾಗಿ ಇರುತ್ತವೆ. 1ನೇ ಆನೋಕ್, 2ನೇ ಆನೋಕ್, 3ನೇ ಆನೋಕ್ ಗ್ರಂಥಗಳು ಇರುತ್ತವೆ. ಹಾಗೆ 3 ಗ್ರಂಥಗಳು ಇರುತ್ತವೆ. 2ನೇ ಆನೋಕ್ ಗ್ರಂಥವು ಆನೋಕ್ ರಹಸ್ಯ ಗ್ರಂಥ, 3ನೇ ಆನೋಕ್ ಗ್ರಂಥವು ಇಬ್ರಿ ಪುಸ್ತಕ ಎಂದು ಅವರು ಭಾಗಗಳಾಗಿ ಮಾಡಿಕೊಂಡು ಇದ್ದಾರೆ. 3 ಆನೋಕ್ ಗ್ರಂಥವನ್ನು ಅವರ ಬೈಬಲ್ನಲ್ಲಿ ಸೇರಿಸಿಕೊಂಡಿದ್ದಾರೆ. ಹಾಗೆ ಆರ್ಕಿಯೋಲಜಿ ಎವಿಡೆನ್ಸ್ನಲ್ಲಿ ಕೂಡ ಡೆಡ್ ಸಿನ್ ಸ್ಕ್ರೋಲ್ನಲ್ಲಿ ಸಿಕ್ಕಿದಂತಹ ಅವುಗಳಲ್ಲಿ ಅರಮಿಕ್ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ದ ಬುಕ್ ಆಫ್ ಎನೋಕ್ ಗ್ರಂಥದಲ್ಲಿ ಸತ್ಯಾಂಶಗಳು ದೊರಕಿದವು. ಅವುಗಳಲ್ಲಿ ಇಂತಹ ಸತ್ಯಗಳನ್ನು ತಿಳಿದುಕೊಂಡಾಗಲಿಂದ ದ ಬುಕ್ ಆಫ್ ಎನೋಕ್ ಎಂಬುದು ಇನ್ನೂ ಜನಪ್ರಿಯತೆ ಆಗಿದೆ. ದ ಬುಕ್ ಆಫ್ ಎನೋಕ್ ಎಂಬುದು ಯಾಕೆ ಅಷ್ಟು ಪ್ರಾಮುಖ್ಯತೆ ಪಡೆದಿದೆ, ಯಾಕೆ ಅಷ್ಟೊಂದು ಜನಪ್ರಿಯತೆ ಹೊಂದಿದೆ ಎಂದರೆ, ಒಂದು ದೇವದೂತ ಶಾಸ್ತ್ರ. ದೇವದೂತರ ವಿಷಯಗಳು ಇದರಲ್ಲಿ ತುಂಬ ಹೆಚ್ಚಾಗಿ ಪ್ರಸ್ತಾಪಿಸಲಾಗಿದೆ. ದೇವದೂತರ ಬಗ್ಗೆ ಹೆಚ್ಚಾಗಿ ಬರೆಯಲ್ಪಟ್ಟಿದೆ. ಹಾಗೆ 2ನೇಯದು ದೈತ್ಯಶಾಸ್ತ್ರ, ಅಂದರೆ ದೆವ್ವಗಳು, ಸೈತಾನನ ದೂತರುಗಳು, ದುರಾತ್ಮಗಳ ಬಗ್ಗೆ ಹೆಚ್ಚಾಗಿ ಬರೆಯಲ್ಪಟ್ಟಿದೆ. ದೈತ್ಯಶಾಸ್ತ್ರ ಎಂಬುದು ಅಧಿಕ ಪ್ರಾಮುಖ್ಯತೆ ಪಡೆದಿದೆ.
ದೈತ್ಯಶಾಸ್ತ್ರ ಅಂದರೆ ಪತನಗೊಂಡ ದೇವದೂತರ ಬಗ್ಗೆ ಬರೆಯಲ್ಪಟ್ಟಿದೆ. ಅಷ್ಟೇ ಅಲ್ಲ, ಈ ಗ್ರಂಥವು ವಿನಾಶಕಾರಿ ಕಡೆಯ ತೀರ್ಪು ಶಿಕ್ಷೆಗಳನ್ನು ವಿವರಿಸಿ ಹೆಚ್ಚಾಗಿ ಪ್ರಸ್ತಾಪಿಸಿ ಈ ಗ್ರಂಥವನ್ನು ಬರೆಯಲ್ಪಟ್ಟಿದೆ. ಅದಕ್ಕೆ ಇದರಲ್ಲಿ ತುಂಬ ವಿಷಯಗಳು, ರಹಸ್ಯಗಳು ಈ ಗ್ರಂಥದಲ್ಲಿ ಇದ್ದಾವೆ ಎಂದು ಇದರ ಬಗ್ಗೆ ತಿಳಿದುಕೊಳ್ಳಬೇಕೆಂದು ತುಂಬ ಜನ ಪ್ರಯತ್ನ ಮಾಡುತ್ತಾ ಇರುತ್ತಾರೆ. ಈ ಗ್ರಂಥದಲ್ಲಿ ಸೈತಾನನ ದೂತರು ಮನುಷ್ಯರ ಸಂಗಡ ಮಾಡಿದಂತಹ ಪಾಪಗಳ ಕುರಿತು, ಮನುಷ್ಯರ ಮುಖಾಂತರ ಮಕ್ಕಳನ್ನು ಹೆರುವುದರ ಕುರಿತು, ನೆಫಿಲಿಯಂ ಹುಟ್ಟುವುದರ ಬಗ್ಗೆ ಕುರಿತು, ದೇವದೂತರ ಕೆಲಸದ ವಿಧಾನ ಕುರಿತು, ದೇವದೂತರ ಕುರಿತು, ಹಾಗೆ ಪರಲೋಕ ರಾಜ್ಯದಲ್ಲಿ ಇರುವ ಪರಿವಾರದವರ ಕುರಿತು, ಶಿಕ್ಷೆಗಳ ಕುರಿತು, ಹೀಗೆ ವಿಚಿತ್ರವಾದ ಮಾಹೆ ಪ್ರಪಂಚವಾಗಿ ಇರುತ್ತದೆ. ಅದಕ್ಕೆ ಈ ಗ್ರಂಥವನ್ನು ಹೆಚ್ಚಾಗಿ ತಿಳಿದುಕೊಳ್ಳಲು ಇಷ್ಟಪಡುತ್ತಾರೆ. ದ ಬುಕ್ ಆಫ್ ಎನೋಕ್ ಪುಸ್ತಕವನ್ನು ಪೂರ್ತಿಯಾಗಿ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಈ ಬುಕ್ ಆಫ್ ಎನೋಕ್ ಎಂಬುದು 5 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಸರಳವಾಗಿ ಅವುಗಳನ್ನು ಸಾರಾಂಶವನ್ನು ವಿವರಿಸುತ್ತೇನೆ. ಈ ಗ್ರಂಥವು 5 ಭಾಗಗಳಾಗಿ ಇರುತ್ತವೆ. 1ನೇ ಭಾಗದಲ್ಲಿ ಏನು ನಡೆದಿದೆ ಎಂಬುದನ್ನು, ಅದರಲ್ಲಿ ಇರುವಂತಹ ಸಾರಾಂಶವೇನು ಅದನ್ನು ನಾನು ವಿವರವಾಗಿ ತಿಳಿಸಲು ಪ್ರಯತ್ನ ಮಾಡುತ್ತೇನೆ. ಒಂದೊಂದಾಗಿ ನೋಡೋಣ. ದ ಬುಕ್ ಆಫ್ ಎನೋಕ್ ನಲ್ಲಿ 1ನೇ ಅಧ್ಯಾಯದಿಂದ 36ನೇ ಅಧ್ಯಾಯಗಳು ಕೂಡ ಮೊದಲನೆಯ ಭಾಗದಲ್ಲಿ ಇರುವಂತಹ ಅಧ್ಯಾಯಗಳನ್ನೆಲ್ಲ ಪತನಗೊಂಡ ದೇವದೂತರ ಬಗ್ಗೆ ವಿವರಿಸುತ್ತದೆ. ಈ ದೇವದೂತರು ಮನುಷ್ಯರ ಕುಮಾರಿಯರನ್ನು ಸ್ವೀಕರಿಸಿ ಅವರ ಜೊತೆಯಲ್ಲಿ ಸಹಜೀವನ ಮಾಡುತ್ತಾವೆ, ಸಹಜೀವನ ನಡೆಸಿ ಮಕ್ಕಳನ್ನು ಹೆರುತ್ತಾರೆ. ಮಕ್ಕಳು ಹುಟ್ಟಿದ ನಂತರ ಜಿಯನ್ಸ್, ನೆಫಿಲಿಯನ್ಸ್ ಕೂಡ ಬರುತ್ತಾರೆ. ಹಾಗೆ ನರಮನುಷ್ಯರ ಕುಮಾರಿಯರನ್ನು ಸ್ವೀಕರಿಸಿ ಸಹಜೀವನ ನಡೆಸಿದ ದೇವದೂತರ ಮೇಲೆ ದೇವರು ಹೇಗೆ ತೀರ್ಪು ಕೊಡುತ್ತಾರೆ, ದೇವರು ಹೇಗೆ ಶಿಕ್ಷೆ ಕೊಡುತ್ತಾರೆ ಎಂಬುದು ಸಹ ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅವರ ಮುಖಾಂತರ ಹುಟ್ಟಿದ ಇವರು ಜಿಯನ್ಸ್ ಹಾಗೂ ದುರಾತ್ಮಗಳು ಮನುಷ್ಯರನ್ನು ತಿನ್ನುತ್ತಾವೆ, ಅಂದರೆ ಗಂಡಸರನ್ನು ತಿನ್ನುತ್ತಾರೆ, ಹಾಗೆ ಜಂತುಗಳನ್ನು ತಿನ್ನುತ್ತಾರೆ. 20ನೇ ಅಧ್ಯಾಯದಲ್ಲಿ ಪರಿಶುದ್ಧ ದೇವದೂತರ ಕುರಿತು ನಾವು ನೋಡುತ್ತೇವೆ. ಯೂರಿಯಲ್, ರಾಫೆಲ್, ರಾಕೆಲ್, ಮೈಕಲ್, ಸರೆಕೆಲ್, ಗೇಬ್ರಿಯಲ್, ರೆಮಿಯಲ್ ಎಂಬುವಂತಹ 7 ಪ್ರಧಾನ ದೂತರು ಕೂಡ ಕಾಣಿಸುತ್ತಾರೆ. ಅಷ್ಟೇ ಅಲ್ಲ, ಈ ಗ್ರಂಥದಲ್ಲಿ ಈ ಭಾಗದಲ್ಲಿ ವರ್ಣಿಸುವುದೇನೆಂದರೆ 2,000 ದೂತರು ದೇವರಿಗೆ ವಿರುದ್ಧವಾಗಿ ಮಾರ್ಪಟ್ಟು ಸೈತಾನನೊಂದಿಗೆ ಪರಲೋಕದಿಂದ ದೊಬ್ಬಲ್ಪಟ್ಟರು. ಅವರನ್ನು ನಾವು ಫಾಲೆನ್ ಏಂಜಲ್ಸ್ ಎನ್ನುತ್ತೇವೆ. ಅಂದರೆ ಈ ಗ್ರಂಥದ ಪ್ರಕಾರ ಅವರು ದ ವಾಚರ್ಸ್ ಅನ್ನುತ್ತಾರೆ. ಈ ವಾಚರ್ಸ್ ಅನ್ನು ಅವರು ಭೂಮಿಯ ಮೇಲೆ ದೊಬ್ಬಲ್ಪಟ್ಟರು. ಹಾಗೆ ಭೂಮಿಯ ಮೇಲೆ ಬಂದವರು ಮಾನವರ ಸಂಗಡ ಸೇರಿ ಕಾಮ, ಕೋರಿಕೆ ಆಕರ್ಷಿಸಿ ಮಾನವ ಸ್ತ್ರೀಯರ ಸಂಗಡ ಕೂಡಿ ಇರುತ್ತಾರೆ. ಅವರ ಮುಖಾಂತರನೇ ಹುಟ್ಟಿದವರನ್ನು ನೆಫಿಲಿಯನ್ಸ್ ಎನ್ನುತ್ತಾರೆ. ಹಾಗೆ ಪ್ರಪಂಚವನ್ನು ಭಯದ ಆಂದೋಲನೆಗೆ ಗುರಿ ಮಾಡುವ ದುಷ್ಟ ರಾಕ್ಷಸ ಜಾತಿ ಇವರೇ, ಜಿಯನ್ಸ್, ನೆಫಿಲಿಯನ್ಸ್. ಇಂತಹವರು ಇರುತ್ತಾರೆ. ಆನೋಕ್ ಅಸ್ತವ್ಯಸ್ತವಾದ ಭಯಂಕರವಾದ ಪ್ರದೇಶವನ್ನು ನೋಡಿದರು. ಪಾಪ ಮಾಡಿ ದಬ್ಬಲ್ಪಟ್ಟ ದೇವದೂತರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟು ಉರಿಯುತ್ತಿರುವಂತಹ ಜೈಲು, ಅವರನ್ನು ಶಿಕ್ಷಿಸಲು ಏರ್ಪಾಡು ಮಾಡಿರುವ ಸ್ಥಳವನ್ನು ಆನೋಕ್ ನೋಡುತ್ತಾನೆ. ಅದು ತುಂಬ ಕ್ರೂರವಾಗಿ ಭಯಂಕರವಾಗಿ ಇರುವಂತಹ ಸ್ಥಳ. ಅದು ದೇವದೂತರಿಗೆ ಭಯಂಕರವಾದ ಶಿಕ್ಷೆ ಕೊಡುವಂತಹ ಪ್ರದೇಶವನ್ನು ನೋಡುತ್ತಾರೆ ಆನೋಕ್. ಈ ಸಾರಾಂಶವೆಲ್ಲ ಮೊದಲನೆಯ ಭಾಗದಲ್ಲಿ ವರ್ಣಿಸಲಾಗಿದೆ. ಈ ಗ್ರಂಥದಲ್ಲಿ ಫಾಲೆನ್ ಏಂಜಲ್ಸ್ ವಾಚರ್ಸ್ ಆಗಿ ಇರುತ್ತಾರೆ. ಅವರ ಮುಖಾಂತರನೇ ನೆಫಿಲಿಯನ್ಸ್, ಜಿಯನ್ಸ್ ಬಂದರು. ಅವರು ಜಂತುಗಳು ಹಾಗೂ ಗಂಡಸರನ್ನು ತಿನ್ನುತ್ತಾರೆ. ಗಾಬ್ರಿಯಲ್ ದೂತ ಈ ವಾಚರ್ಸ್ಗೆ ಹುಟ್ಟಿದ ಎಲ್ಲರನ್ನು ಸಾಯಿಸಿಬಿಡಿ ಎನ್ನುತ್ತಾರೆ. ಮಿಕಾಯೇಲ್ ದೇವದೂತನು ಬಂಧಿಸಿ ಎನ್ನುತ್ತಾರೆ. ಪ್ರತ್ಯೇಕವಾಗಿ 8ನೇ ಅಧ್ಯಾಯದಲ್ಲಿ ಫಾಲೆನ್ ಏಂಜಲ್ಸ್ಗಾಗಿ ಬರೆಯಲ್ಪಟ್ಟಿದೆ. ಅಷ್ಟೇ ಅಲ್ಲ, ಫಾಲೆನ್ ಏಂಜಲ್ಸ್ ಮನುಷ್ಯರನ್ನು ಮೋಸ ಮಾಡುವ ಪ್ರಯತ್ನದಲ್ಲಿ ಒಂದೊಂದು ದೂತರು ವಿಶೇಷವಾಗಿ ಕೆಲಸ ಮಾಡುತ್ತಾರೆ. ಅಜಜೇಲ್ ಎಂಬುವನು ಆಯುಧ, ಲೋಹಶಾಸ್ತ್ರ, ಕಾಸ್ಮೆಟಿಕ್ ಕೊಡುವವನು ಆಗಿರುತ್ತಾನೆ. ಬಾರ್ಕಿಲ್ ಅನ್ನುವನು ಅಸ್ಟ್ರಾಲಜಿಯೊಂದಿಗೆ ನಂಬಿಸುತ್ತಾನೆ. ಅರ್ಕೇಲ್ಸ್ ಭೂಮಿಯ ಕುರಿತು, ಶಾಮಿಯೇಲ್ಸ್ ಅವನು ಸೂರ್ಯನ ಕುರಿತು, ಸರೈಲ್ ಎಂಬುವನು ಚಂದ್ರನ ಕುರಿತು. ಹೀಗೆ ಸ್ವಲ್ಪ ಫಾಲೆನ್ ಏಂಜಲ್ಸ್ ಕೆಟ್ಟ ದೂತರು ಮನುಷ್ಯರಿಗೆ ಹೊಸ ವಿಷಯಗಳ ಬಗ್ಗೆ ಭ್ರಮೆ ಮಾಡಿ ಕಲ್ಪಿಸಿ ಕೆಡಿಸಲು ಪ್ರಯತ್ನ ಮಾಡುತ್ತಾರೆ. ದೇವರು ಇವರನ್ನು ಕುರಿತು ತೀರ್ಪು ಮಾಡಿದಂತಹ ಘಟನೆಯನ್ನು ಹೇಳು ಎಂದು ಆನೋಕನನ್ನು ಕಳುಹಿಸಿದರು ಎಂದು ಬರೆಯಲ್ಪಟ್ಟಿದೆ. ಈ ಬುಕ್ ಆಫ್ ಎನೋಕ್ ಇದು ಮೊದಲನೆಯ ಭಾಗದಲ್ಲಿ ಇರುವಂತಹ ಸಾರಾಂಶ. ಹಾಗೆ 2ನೆಯ ಭಾಗ
ಈ ಭಾಗದಲ್ಲಿ 37ನೇ ಅಧ್ಯಾಯದಿಂದ 71ನೇ ಅಧ್ಯಾಯದವರೆಗೆ ಇರುವಂತಹ ಭಾಗವಾಗಿದೆ. ಇದು 2ನೆಯ ಭಾಗ. ಈ ಭಾಗದಲ್ಲಿ ತೀರ್ಪುಗಳಿಗೆ ಸಂಬಂಧಿಸಿದಂತಹ ವಿಷಯಗಳಿರುತ್ತವೆ. ಅಷ್ಟೇ ಅಲ್ಲ, ತೀರ್ಪುಗಳಿಗೆ ಸಂಬಂಧಿಸಿದಂತಹ 3 ಉಪಮಾನಗಳು ಹೊಂದಿರುತ್ತದೆ. ಮೊದಲನೆಯ ಉಪಮಾನ ಹನೋಕ್ ಪರಿಶುದ್ಧ ಪ್ರದೇಶಗಳ ಕುರಿತಾದ ಉಪಮಾನ. 2ನೆಯದು ಭೂಮಿ ಆಕಾಶ ಬದಲಾಗುತ್ತವೆ ಎಂದು. ಅಷ್ಟೇ ಅಲ್ಲ, ಭೂಮಿಯ ಮೇಲೆ ಮನುಷ್ಯಕುಮಾರನು ನೋಡಿದಂತೆ ಹನೋಕ್ ತಿಳಿಸುತ್ತಾನೆ. 3ನೆಯದು ಪುನರುತ್ಥಾನದ ದಿನದಂದು ನಿಯಮಿಸಲ್ಪಟ್ಟಂತಹ ಪುನರುತ್ಥಾನವನ್ನು ಮನುಷ್ಯಕುಮಾರನು ನೋಡಿದನು, ಆತನೇ ತೀರ್ಪು ಮಾಡುವನು ಎಂದು ಈ ಉಪಮಾನ ತಿಳಿಸುತ್ತದೆ. 3 ಉಪಮಾನಗಳ ಕುರಿತು ವಿವರಿಸಲ್ಪಟ್ಟಿದೆ. ಅಷ್ಟೇ ಅಲ್ಲ, ಆದಿಕಾಂಡ 5ನೇ ಅಧ್ಯಾಯ 24ನೇ ವಾಕ್ಯದ ಪ್ರಕಾರ ಹನೋಕನು ಪರಲೋಕಕ್ಕೆ ಆರೋಹಣ ಆಗಿದಂತಹ ವಿಷಯವನ್ನು ಬೈಬಲ್ನಲ್ಲಿ ನೋಡುತ್ತೇವೆ. ಅದೇ ವಿಷಯವನ್ನು ಹನೋಕ್ ಗ್ರಂಥದಲ್ಲಿ ನೋಡುತ್ತೇವೆ. ಈ ಭಾಗದಲ್ಲಿ ಮುಖ್ಯವಾಗಿ ಗ್ಯಾಡ್ರಿಲ್ ಎಂಬ ದೇವದೂತನನ್ನು ನೋಡುತ್ತೇವೆ. ಗ್ಯಾಡ್ರಿಲ್ ಎಂಬ ದೇವದೂತನ ಬಗ್ಗೆ ಪ್ರತ್ಯೇಕವಾಗಿ ವಿವರಿಸುತ್ತಾನೆ. ಗ್ಯಾಡ್ರಿಲ್ ಎಂಬ ದೇವದೂತನು ಬಿದ್ದು ಹೋದ ದೇವದೂತರಲ್ಲಿ ಒಬ್ಬನು. ಮನುಷ್ಯರ ಮಕ್ಕಳ ಎಲ್ಲ ಸಾವಿನ ಕುರಿತು ತೋರಿಸುತ್ತಾನೆ. ಮರಣದ ವಧೆಗಳನ್ನು ತೋರಿಸುತ್ತಾನೆ. ಅಷ್ಟೇ ಅಲ್ಲ, ಹವ್ವಾಳನ್ನು ಮೋಸ ಮಾಡಿ ತಪ್ಪಾದ ದಾರಿಯನ್ನು ಹಿಡಿಸಿದವನು ಕೂಡ ಇವನೇ. ಮನುಷ್ಯರಿಗೆ ಮರಣ ಆಯುಧಗಳನ್ನು ತೋರಿಸಿ ಅವರನ್ನು ಸೈನ್ಯವಾಗಿ ಬದಲಾಯಿಸಿ ಅವರಿಗೆ ಮರಣ ಆಯುಧಗಳನ್ನು ಕೊಡುತ್ತಾನೆ. ಭೂಮಿಯ ಮೇಲೆ ದಬ್ಬಲ್ಪಟ್ಟವರು ಆತನ ಹತೋಟಿಯಲ್ಲಿ ಮುಂದೆ ನಡೆಯುತ್ತಿದ್ದಾರೆ ಎಂದು ಗ್ಯಾಡ್ರಿಲ್ ಬಗ್ಗೆ ಬರೆಯಲ್ಪಟ್ಟಿದೆ. 69ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯದ ಪ್ರಕಾರ ಹನೋಕನ ಗ್ರಂಥ ಈ ಭಾಗದಲ್ಲಿ ಇರುವ ವಿಷಯಗಳು. 3ನೇ ಭಾಗದಲ್ಲಿ 72ರಿಂದ 87ನೇ ಅಧ್ಯಾಯದವರೆಗೆ 3ನೇ ಭಾಗವಿರುತ್ತದೆ. ಈ ಭಾಗದಲ್ಲಿ ನಕ್ಷತ್ರಗಳು, ಅವುಗಳ ಕೆಲಸದ ಬಗ್ಗೆ, ಅವುಗಳ ಗಮನದ ಕುರಿತು ತುಂಬ ವಿವರವಾಗಿ ಇರುತ್ತದೆ. ಪ್ರಧಾನವಾಗಿ ಹನೋಕನಿಗೆ ಒಳಗೊಂಡಿರುವ ದರ್ಶನಗಳನ್ನು ನೋಡಿದ ನಕ್ಷತ್ರಗಳು, ಅವುಗಳ ಗಮನಗಳು, ವಿಷಯಗಳು ವಿವರಿಸುತ್ತಾನೆ. ಪ್ರಧಾನ ದೇವದೂತನಾದ ಉರಿಯೇಲ್ ದೇವದೂತ ಹನೋಕನನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಿ ಪರಲೋಕವನ್ನು, ಪ್ರಪಂಚವನ್ನು ತೋರಿಸುತ್ತಾನೆ. ಸೂರ್ಯನ ಕುರಿತು, ಚಂದ್ರನ ಕುರಿತು, ಋತುಗಳ ಕುರಿತು ಹನೋಕನು ಕಲಿತುಕೊಳ್ಳುತ್ತಾನೆ, ಹಾಗೆ ತಿಳಿದುಕೊಳ್ಳುತ್ತಾನೆ. ದೇವದೂತರು ವಿಶ್ವವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತಾರೆ, ಅವುಗಳ ಕೆಲಸ ಕೂಡ ನಿರ್ವಹಿಸುತ್ತಿರುತ್ತಾರೆ. ಈ ಭಾಗದಲ್ಲಿ ಹೇಳಿದ ಮಾತು. 4ನೆಯ ಭಾಗ 88ರಿಂದ 90ನೇ ಅಧ್ಯಾಯದವರೆಗೆ ನಾವು ನೋಡುತ್ತೇವೆ. ಆರಂಭವಾಗಿ ಭವಿಷ್ಯವಾಣಿ. ಇದು ಭವಿಷ್ಯವಾಣಿ ಭಾಗ. ಯಾಕೆ ಎಂದರೆ ಭವಿಷ್ಯತ್ನಲ್ಲಿ ನಡೆಯುವಂತಹವುಗಳನ್ನು ಹನೋಕನಿಗೆ ತೋರಿಸುವುದು ಅಲ್ಲಿ ನಡೆದಿದೆ. ವಿಮೋಚನ ಕಂಡ ಕಾನಾನ್ ಆಕ್ರಮಿಸುವುದು, ಯೆರೂಸಲೇಮ್ ಆಲಯವನ್ನು ನಿರ್ಮಿಸುವುದು, ಉತ್ತರ ರಾಜ್ಯವು ಪತನವಾಗುವುದು, ಯೆರೂಸಲೇಮ್ ವಿನಾಶವಾಗುವುದು, ನಡೆಯುವಂತಹ ವಿಷಯಗಳನ್ನು, ಭವಿಷ್ಯತ್ನಲ್ಲಿ ನಡೆಯುವಂತಹ ಇತರ ವಿಷಯಗಳನ್ನು, ಭವಿಷ್ಯವಾಣಿಗಳನ್ನು ಮುಂದೆಯೇ ಹನೋಕನಿಗೆ ತಿಳಿಯಲ್ಪಟ್ಟವು. ಭವಿಷ್ಯವಾಣಿಗಳ ಮುಖಾಂತರ ಹನೋಕನಿಗೆ ಮುಂದೆಯೇ ತಿಳಿಸಿದನು. ಅದನ್ನು ಬರೆಯಲ್ಪಟ್ಟಿದೆ. ಅಷ್ಟೇ ಅಲ್ಲ, ಕಡೆಯ ತೀರ್ಪು ಬಗ್ಗೆ, ಯೆರೂಸಲೇಮ್ ನಿರ್ಮಾಣವಾದ ಕುರಿತು, ಪರಿಶುದ್ಧ ಪುನರುತ್ಥಾನದ ಕುರಿತು, ಮೆಸ್ಸಿಯನು ಬರುವುದರ ಕುರಿತು, ಹೀಗೆ ಭವಿಷ್ಯವಾಣಿಗಳು ಹೇಳಲ್ಪಟ್ಟಿವೆ. ಈ ಭಾಗದಲ್ಲಿ 5ನೆಯ ಭಾಗ 91ರಿಂದ 108ನೇ ಅಧ್ಯಾಯಗಳನ್ನು ನೋಡುತ್ತೇವೆ. ಈ ಭಾಗವು ಅಂತ್ಯದ ವಿಷಯಗಳನ್ನು ತಿಳಿಸುವಂತಹ ಭಾಗ. ಪಾಪ ಮಾಡಿದಂತಹ ಅವರಿಗೆ, ಪಾಪಿಗಳಿಗೆ ಶಿಕ್ಷೆ ಹೇಗೆ ಇರುತ್ತದೆ ಎಂದು, ಬಾಧೆಗಳು ಹೇಗೆ ಇರುತ್ತವೆ ಎಂದು ತಿಳಿಯಪಡಿಸುತ್ತದೆ. ಹಾಗೆ ನೀತಿವಂತರಿಗೆ ಆಶೀರ್ವಾದಗಳು ಹಾಗೂ ವಾಗ್ದಾನಗಳು ಇರುತ್ತದೆ. ನೀತಿವಂತರ ಮಕ್ಕಳಿಗೆ ಶಾಂತಿ ವಾಗ್ದಾನಗಳ ಮುಖಾಂತರ ಮುಗಿಯುತ್ತದೆ. ಈ ಹನೋಕ್ ಗ್ರಂಥದಲ್ಲಿ ಕಡೆಯ ಮಾತುಗಳು ದೇವರ ಮಕ್ಕಳಿಗೆ ಶಾಂತಿ ಸಮಾಧಾನಗಳೊಂದಿಗೆ ಮುಗಿಯುತ್ತದೆ. ಇದು ದ ಬುಕ್ ಆಫ್ ಹೆನೋಕ್ ಕುರಿತು ಎಲ್ಲ ಪೂರ್ಣ ಸಾರಾಂಶ ವಿವರಿಸಿದ ವಿಷಯಗಳು ಈ ಬುಕ್ ಆಫ್ ಹೆನೋಕ್ನಲ್ಲಿ ಇರುತ್ತದೆ. ಒಂದು ವಿಚಿತ್ರ ವಿಷಯವೇನೆಂದರೆ, ಬೈಬಲ್ನಲ್ಲಿರುವ ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 14-15ನೇ ವಾಕ್ಯದ ಪ್ರಕಾರ ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೇ ತಲೆಯವನಾದ ಹನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ, ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು.
ಅದು ಪ್ರಾರಂಭದ ಮಾತುಗಳ ಆಗಿರುತ್ತದೆ. ಅದೇ ಪ್ರಾರಂಭವಾಗಿರುತ್ತದೆ. ಅದೇ ಯೂದನು ಬರೆದ ಪತ್ರಿಕೆಯಲ್ಲಿ ಅನಂತರ ಯೂದನ ಮುಖಾಂತರ ತಿಳಿಸಲ್ಪಟ್ಟೆ ಎಂದು 1ನೇ ಅಧ್ಯಾಯದಲ್ಲಿ 14-15ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದ ಬುಕ್ ಆಫ್ ಹೆನೋಕ್ನಲ್ಲಿ ಇರುವಂತಹ ವಿಷಯವನ್ನೇ ಪ್ರಸ್ತಾಪಿಸಿದನ ಎಂಬುದನ್ನು ನಮಗೆ ತಿಳಿಯದು. ಅದು ಮುಂದುವರೆದಿದೆಯೇ ಅಂದರೆ ಇಲ್ಲ. ಇದು ಕೂಡ ಬೈಬಲ್ನಲ್ಲಿ ಬರೆದಿರುವಂತಹ ಭಾಗವೇ. ಆನೋಕನ ಗ್ರಂಥವು ನಿಜವಾದದ್ದು ಎಂದರೆ ಅಲ್ಲ. ಬೈಬಲ್ನಲ್ಲಿ ಇರುವಂತಹ ವಿಷಯಗಳು ಆನೋಕ್ ಗ್ರಂಥದಲ್ಲಿ ಜೋಡಣೆಯಾಗಿರುತ್ತದೆ. ವಿವರಣೆಯಲ್ಲೂ ಕೂಡ ಸರಿದೂಗುತ್ತವೆ. ಆದರೆ ಸ್ವಲ್ಪ ವಿಷಯಗಳು ಬೈಬಲ್ಗೆ ವಿರೋಧವಾಗಿ ಇರುತ್ತವೆ. ಇದು ಹಿಡಿದು ದ ಬುಕ್ ಆಫ್ ಹೆನೋಕ್ ಎಂಬುದು ನಿಜವಾದದ್ದು, ಪ್ರಾಮಾಣಿಕವಾದದ್ದು ಎಂದು ನಾವು ತೆಗೆದುಕೊಳ್ಳಬಾರದು. ಆನೋಕನಿಗೆ ಹೊಂದಿದ ಪ್ರವಾದನೆಗಳು ಅವೆಲ್ಲವೂ ನಿಜವೇ. ಹಾಗೆ ಸ್ವಲ್ಪ ವಿಷಯಗಳು, ಶಿಕ್ಷೆಗಳು ಇಂತಹವೆಲ್ಲವೂ ನಿಜವಾಗಿ ಇರುತ್ತವೆ. ಆದರೂ ಕೂಡ ದ ಬುಕ್ ಆಫ್ ಹೆನೋಕ್ ಎಂಬುದು ಪ್ರಾಮಾಣಿಕವಾದದ್ದು ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನ್ನು ಕೊಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.